ಬಂದೆ ಜನಕ. ಯಾವತ್ತ ನಿನ್ನ ಮುದ್ದಾದಂತ ಮುಖವನ್ನು ನೋಡಿದ ತಕ್ಷಣವೇ ಈ ಸೃಷ್ಟಿಗರ್ತ ಬ್ರಹ್ಮದೇವನಿಗೆ ಸಂತೋಷವಾಗುತ್ತದೆ. ಇವತ್ತು ಹಾಗಲ್ಲ, ನನಗೇ ಬೇಸರವಾಗುತ್ತಾ ಉಂಟು. ಅಂತಹ ಪರಿಸ್ಥಿತಿ ನಿನ್ನ ಮುಖದಲ್ಲಿ ನಿರ್ಮಾಣ ಆಗಿದೆ. ಯಾಕೆ ದುಃಖ? ಈ ರೀತಿಯಾಗಿ ನಡೆದುಕೊಂಡು ಬರುವ ಕಾರಣವೇನು? ತಾತ ಆಲಿಸಬೇಕು. ಜನಕ, ನೀವೇ ರಚಿಸಿಕೊಟ್ಟಂತ ಶಾರದಾ ಮಂಟಪ ಎಂಬ ಲತಾ ಮಂಟಪದಲ್ಲಿ ಕುಳಿತುಕೊಂಡು ನೀವು ಅನುಗ್ರಹಿಸಿದ ದಿವ್ಯ ದೃಷ್ಟಿಯ ಮುಖೇನ ಸಕಲ ಲೋಕಗಳನ್ನೆಲ್ಲ ನೋಡಬೇಕೆಂಬ ಆಸೆಯಾಯಿತು. ಯಾವ ಲೋಕವನ್ನು ಹೋಗಿ ನೋಡಿದರೂ ಕೂಡ ನಿಮ್ಮ ಸೃಷ್ಟಿಯಲ್ಲಿನ ಪ್ರತಿಯೊಂದು ಚರಾಚರ ಜೀವಿಗಳು ಕೂಡ ಅದರದ್ದೇ ಆದಂತಹ ಉದ್ಯೋಗದಲ್ಲಿ ತೊಡಗಿಕೊಂಡಿವೆ. ಯಾವ ಲೋಕವನ್ನು ಸುತ್ತಿ ನೋಡಿದರೂ ನಿರುದ್ಯೋಗವೆಂಬುದು ಇಲ್ಲವೇ ಇಲ್ಲ. ಎಲ್ಲವನ್ನು ನೋಡಿದ ಮೇಲೆ ಈ ಸತ್ಯಲೋಕದ ಕಡೆಗೆ ನನ್ನ ಮನ ಹರಿಯಿತು. ಜನಕ, ಈ ಸತ್ಯಲೋಕದಲ್ಲಿ ನೀವು ನನಗೆ ಆಡುವುದಕ್ಕೆ, ಪಾಡುವುದಕ್ಕೆ, ಉಡುವುದಕ್ಕೆ, ದುಡುವುದಕ್ಕೆ ಯಾವುದಕ್ಕೂ ಕೊರತೆ ಮಾಡಿದವರಲ್ಲ. ವಿರಾಮದಲ್ಲಿದ್ದಾಗ ಬಾರಿಸುವುದಕ್ಕೆ ಮಹಂತಿ ಎಂಬ ವೀಣೆಯನ್ನೂ ಕೊಟ್ಟವರು. ಜನಕ, ಜನ್ಮಿಸಿ 7 ದಿನ ಆದವರೇ ನಿಮ್ಮ ಎದೆಯತ್ತರಕ್ಕೆ ಬೆಳೆದು ನಿಂತ ಮಗಳಲ್ವೇ ನಾನು. ಜನಕ, ಜಗದ ಸಕಲ ಚರಾಚರ ಜೀವಿಗಳಿಗೆ ಉದ್ಯೋಗವನ್ನು ಇತ್ತಂತ ನೀವು ನಿಮ್ಮ ಮಗಳಾದಂತ ನನಗೆ ಯಾಕೆ ಜನಕ ಉದ್ಯೋಗವನ್ನು ಕೊಡ್ಲಿಲ್ಲ? ಮಗಳೇ ಶಾರದೆ, ಯೋಚನೆ ಮಾಡಬೇಡ. ನಿನಗೂ ಉದ್ಯೋಗ ಉಂಟು. ವಿದ್ಯೆಗೆ ಅಧಿದೇವತೆಯಾಗಿ ವಿದ್ಯಾಧೀಶ್ವರಿ ಎನ್ನುವಂತ ಹೆಸರಿಂದ ಆಗ್ಲಿ ಜನಕ.